ಓಲೈಕೆ ರಾಜಕಾರಣ, ತುಷ್ಟೀಕರಣದ ರಾಜಕಾರಣ. ಕಾಂಗ್ರೆಸ್ಸಿನ ಮೂಲ ಧಾತುವೇ ಅದು. ಶೌಚಾಲಯ ಕೊಟ್ಟಿದ್ರಿ, ನೀರಿನ ವ್ಯವಸ್ಥೆ ಇಲ್ಲ. ಶೌಚಾಲಯ ಕೊಟ್ಟಂತ ಶಾಲೆಗಳಿಗೆ ಭದ್ರತೆ ಇಲ್ಲ, ಬಿಲ್ಡಿಂಗ್ ಬೀಳ್ತಾ ಇದೆ. ಆದರೆ ಪ್ರಾಥಮಿಕ ಶಾಲೆಯ ಅಭಿವೃದ್ಧಿಗೆ ದುಡ್ಡಿಲ್ಲ. ದೇವಸ್ಥಾನದ ಅಭಿವೃದ್ಧಿಗೂ ಕೊಡ್ತಾ ಇಲ್ಲ. ದೇವಸ್ಥಾನದ ಹುಂಡಿಯ ಹಣವನ್ನು ತೆಗೆದು ಚರ್ಚ್ಗೆ, ಮಸೂದಿಗೆ ಕೊಡ್ತಾ ಇದ್ದೀರಿ. ಇವತ್ತು ರೈಲ್ವೆ ಡಿಪಾರ್ಟ್ಮೆಂಟಿನ ಆಸ್ತಿಯ ಪ್ರಮಾಣ ಬದ್ಧತೆಯನ್ನ ಬಿಟ್ರೆ ದೇಶದಲ್ಲಿ ಅತಿ ಹೆಚ್ಚು ಆಸ್ತಿಯನ್ನು ಹೊಂದಿರುವುದು ಈ ದೇಶದ ವಕ್ಫ್ ಬೋರ್ಡ್. ಕೇಸರೀಕರಣ ಅಂತ ಬಿಜೆಪಿಯನ್ನ ಜರಿಯುವ ಬುದ್ಧಿಜೀವಿಗಳು, ಎಡಚರು ಇದಕ್ಕೇನು ಹೇಳ್ತಾರೆ? ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ನಮ್ಮಲ್ಲಿ ಈ ಕಾಂಗ್ರೆಸ್ಸು ಈಚೆಗೆ ನಡೆದಂಥ ಪಂಚರಾಜ್ಯ ಚುನಾವಣೆಯ ಫಲಿತಾಂಶವನ್ನು ನೋಡಿಯೂ ಕೂಡ ಬದಲಾದ ಮತದಾರನ ಒಟ್ಟು ಮನೋಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿಲ್ಲ ಅಂತಲೇ ಭಾವಿಸ್ತೇನೆ ನಾನು. ಭಾಳಷ್ಟು ಜನ ಒಂದು ಕುಹಕ ಆಡಲಿಕ್ಕುಂಟು. ನಮ್ಮ ರಾಜ್ಯದ ಮುಖ್ಯಮಂತ್ರಿಗೆ ಸಿದ್ದರಾಮಯ್ಯನವರನ್ನು ಅವರ ಸಿದ್ದರಾಮಯ್ಯ ಅನ್ನುವ ಹೆಸರಿಗೆ ಖಾನನ್ನು ಸೇರಿಸಿ ಅಪಭ್ರಂಶವಾಗಿ ಅವರನ್ನು ವ್ಯಂಗ್ಯ ಮಾಡಲಿಕ್ಕುಂಟು. ನಾನು ಯಾವತ್ತೂ ಆ ಥರದ ವ್ಯಂಗ್ಯವನ್ನು ಮಾಡುವುದೂ ಇಲ್ಲ, ಮತ್ತು ಮಾಡೋದು ಸರಿಯಲ್ಲ ಅನ್ನೋದೇ ನನ್ನ ಭಾವನೆ. ಆದರೆ ಅವರು ವರ್ತನೆ ಮಾಡುವ ರೀತಿಯನ್ನು ನೋಡಿದರೆ ಪ್ರತಿಯೊಂದು ಸಂದರ್ಭದಲ್ಲಿ ಅವರ ಆಂಗಿಕ ಅಭಿವ್ಯಕ್ತಿ, ಭಾಷಿಕ ಅಭಿವ್ಯಕ್ತಿ, ಆಡಳಿತದ ಅಭಿವ್ಯಕ್ತಿ ಮತ್ತು ಓಲೈಕೆ ರಾಜಕಾರಣ, ತುಷ್ಟೀಕರಣದ ರಾಜಕಾರಣದ ಆತ್ಯಂತಿಕವಾದಂಥ ಒಂದು ತುರಿಯಾವಸ್ಥೆಯನ್ನು ನೋಡಿದರೆ ಪ್ರಾಯಶಃ ಅವರ ಈ ನಡವಳಿಕೆಗಳೇ ಅವರನ್ನು ಆ ರೀತಿ ಅವರ ಹೆಸರಿನ ಮುಂದೆ ಖಾನನ್ನು ಸೇರಿಸಿ ವ್ಯಂಗ್ಯ ಮಾಡುವವರಿಗೆ ಆಹಾರ ಆಗ್ತಾ ಇದ್ದದಷ್ಟೇ ಅಲ್ಲ, ಅವರು ಅದೇ ರೀತಿಯಲ್ಲಿ ಅನ್ವರ್ಥವಾಗಿಯೂ ನಡ್ಕೊಳ್ತಾ ಇದ್ದಾರೆ ಅನ್ನೋದು ನನಗೆ ಇತ್ತೀಚೆಗೆ ಅನ್ನಿಸ್ತಾ ಇದೆ. ಯಾಕೆ ಈ ಮಾತನ್ನು ಆಡ್ತೇನೆ ಅಂತಂದರೆ, ಅವರು ಎಲ್ಲೇ ಹೋಗಲಿ ಹಿಂದೂ ಮುಸ್ಲಿಂ ಅಂತ ಗಮನಿಸಿದಾಗ ಬಹುಸಂಖ್ಯಾಕ ಹಿಂದೂಗಳು ಈ ದೇಶದ ಅಸ್ಮಿತೆ, ಈ ದೇಶದ ನಡವಳಿಕೆ, ಈ ದೇಶದ ಇತಿಹಾಸ, ಈ ನೆಲದ ಚರಿತ್ರೆ, ನಮ್ಮ ನಂಬಿಕೆ, ಆಚರಣೆ ಎಲ್ಲವೂ ಬಹುಸಂಖ್ಯಾಕ ಹಿಂದೂ ಪರಂಪರೆಯ ಮೇಲೆ ನಿಂತಿದೆ. ಸ್ವತಃ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರೇ ಹಿಂದೂಸ್ತಾನ್ ಅಂತಲೇ ಕರೆದಿದ್ದಾರೆ. ಸಿಂಧು ಅನ್ನುವುದು ಅಪಭ್ರಂಶವಾಗಿ ಹಿಂದೂ ಅಷ್ಟೇ ಅಲ್ಲ, ಹಿಂದೂ ಅನ್ನೋದಕ್ಕೆ ಒಂದು ಐತಿಹಾಸಿಕವಾದಂಥ, ಚಾರಿತ್ರಿಕವಾದಂಥ ಹಿನ್ನೆಲೆ ಯಾವ ರೀತಿಯಲ್ಲಿ ಇದೆ ಅನ್ನೋದನ್ನು ಕೂಡ ಈ ದೇಶದ ಅಸ್ಮಿತೆಯನ್ನು ನಂಬಿಕೊಂಡಂಥ ತಜ್ಞರು ಈಗಾಗಲೇ ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಅಂಥ ಒಂದು ಸಂದರ್ಭದಲ್ಲಿ ಕೂಡ ನಾಡಿನ ಮುಖ್ಯಮಂತ್ರಿ ಬಹುಸಂಖ್ಯಾತರ ಪ್ರಾತಿನಿಧಿಕವಾದಂಥ ಒಂದು ಸ್ವಭಾವವನ್ನು ಮುಖ್ಯಮಂತ್ರಿ ಹೊಂದಿರಬೇಕು ಅನ್ನುವ ಕನಿಷ್ಠ ಪ್ರಜ್ಞೆಯೂ ಇಲ್ಲದೆ ಕೇವಲ ವೋಟ್ ಬ್ಯಾಂಕ್ ರಾಜಕಾರಣದ ಅಸ್ತ್ರಶಸ್ತ್ರವನ್ನಷ್ಟೇ ಜಳಪಿಸ್ತಾ ಅಧಿಕಾರವನ್ನು ಮಾಡ್ತಾ ಇರುವಂಥ ಸಿದ್ದರಾಮಯ್ಯನವರು ಮಸೀದಿಗೆ ಹೋದರೆ ಅಥವಾ ಮುಸ್ಲಿಂ ಸಮುದಾಯದ ಸಮ್ಮೇಳನಕ್ಕೆ ಹೋದರೆ ಅಲ್ಲಿ ಅವರ ಸಾಂಪ್ರದಾಯಿಕವಾದಂಥ ಎಲ್ಲ ಉಡುಪು ತೊಡುಪುಗಳನ್ನು, ಊಟ ಆಹಾರ ಎಲ್ಲವನ್ನೂ ಅವರು ಐಚ್ಛಿಕವಾಗಿ ಮಾಡ್ತಾರೆ. ಯಾವುದೇ ರೀತಿಯ ಮಾನಸಿಕವಾದಂಥ ಸಮಸ್ಯೆ ಇಲ್ಲ, ಯಾವುದೇ ರೀತಿಯ ಒತ್ತಡ ಇಲ್ಲ. ಅದು ಎಲ್ಲೋ ಒಂದು ಕಡೆ ಪೂರ್ವಾಶ್ರಮದ, ಪೂರ್ವಜನ್ಮದ ಒಂದು ವಾಸನೆ ಏನೋ ಅನ್ನುವ ರೀತಿಯಲ್ಲಿ ಅಲ್ಲಿ ಅವರು ತನ್ಮಯರಾಗಿ ಅವರು ತೊಡಿಸುವ ಎಲ್ಲ ದಿರಿಸುಗಳನ್ನು ತನ್ನ ದೇಹದ ಮೇಲೆ ಆವರಿಸಿಕೊಳ್ಳುವ ಹಾಗೆ, ಅನುಭವಿಸುವ ಹಾಗೆ ಅದನ್ನು ಹಾಕ್ಕೊಳ್ತಾರೆ. ಅದೇ ನೀವು ಬಹುಸಂಖ್ಯಾಕ ಒಂದು ಪರಂಪರೆಯ ಪ್ರಾತಿನಿಧಿಕವಾದಂಥ ನಮ್ಮ ತಿಲಕ ಇಡುವುದಾಗ್ಬೋದು, ಆರತಿ ಎತ್ತುವಂಥದ್ದಾಗ್ಬೋದು, ಒಂದು ರುಮಾಲ್ ಕಟ್ಟುವಂಥದ್ದಾಗ್ಬೋದು, ಕೇಸರಿ ಇರ್ಬೋದು, ಇವೆಲ್ಲವನ್ನು ಅವರು ಅದೇ ರೀತಿಯಲ್ಲಿ ಸಾರ್ವಜನಿಕವಾಗಿ ಬಳಸ್ಕೊಳ್ಬೇಕು ತಾನೆ, ವಿನಯದಿಂದ ಅದನ್ನು ಸ್ವೀಕರಿಸಬೇಕು ತಾನೆ. ಯಾಕೆಂತಂದರೆ ಅವರು ಕೇವಲ ಮುಸ್ಲಿಮರ ಮುಖ್ಯಮಂತ್ರಿ ಅಲ್ವಲ್ಲ, ಅಥವಾ ಇದು ಮುಸ್ಲಿಂ ದೇಶವೂ ಅಲ್ವಲ್ಲ, ಅಥವಾ ಇದು ಮುಸ್ಲಿಂ ರಾಜ್ಯವೂ ಅಲ್ವಲ್ಲ. ಹಾಗಾಗಿ
ಇಲ್ಲಿಯ ಬಹುಸಂಖ್ಯಾಕ ಒಂದು ಪರಂಪರೆಗೆ ಅವರು ನಂಬಿಕೆಗೆ ಬೆಲೆಯನ್ನು ಕೊಡಬೇಕು. ಆದರೆ ಕೊಡ್ತಾ ಇಲ್ಲ. ಸತ್ಯನಾರಾಯಣ ಪೂಜೆಗೂ ಬೂಟ್ ಹಾಕ್ಕೊಂಡು ಹೋಗ್ತಾರೆ. ಯಾರೋ ಒಂದು ಶಾಲನ್ನು, ಕೇಸರಿ ಶಾಲನ್ನು ಹಾಕ್ಲಿಕ್ಕೆ ಬಂದರೆ ಅದನ್ನು ಒಂದು ರೀತಿಯ ಹೇಸಿಗೆ ಅನ್ನುವ ರೀತಿಯಲ್ಲಿ ಅದನ್ನು ತೆಗೆದು ಬಿಸಾಡ್ತಾರೆ, ತಿಲಕ ಹಾಕ್ಕೊಳ್ಳೋದಿಲ್ಲ, ಇತ್ಯಾದಿ ಇತ್ಯಾದಿ. ಇದು ಒಬ್ಬ ಮುಖ್ಯಮಂತ್ರಿ ಮಾಡುವಂಥ ಕೆಲಸ ಅಲ್ಲ. ನಿಮಗೆ ಒಪ್ಪಿತ ಅಲ್ಲವೋ, ಸಾರ್ವಜನಿಕ ಜೀವನದಲ್ಲಿ ಒಂದು ನಾಡಿನ ಮುಖ್ಯಮಂತ್ರಿಯಾಗಿ ನೀವು ಇಲ್ಲಿಯ ಪ್ರತಿಯೊಂದು ಪರಂಪರೆಯನ್ನು ಗೌರವಿಸತಕ್ಕದ್ದು, ಗೌರವಿಸಬೇಕು. ನೀವು ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮ ಬದುಕು ಅನ್ನುವಂಥ ಒಂದು ತಾತ್ವಿಕ ಹಿನ್ನೆಲೆಯಲ್ಲಿ ಸರ್ವಧರ್ಮ ಶಾಂತಿಯ ತೋಟ ಅಂತ ಏನು ಘೋಷಣೆ ಮಾಡಿಕೊಂಡು ನಾವು ಆ ರೀತಿಯಲ್ಲಿ ಭಾವಿಸ್ತೇವೆ, BJPಯವರಾಗೆ ಒಡೆದಾಡುವುದಿಲ್ಲ, ಧರ್ಮಕಲಹ ಮಾಡುವುದಿಲ್ಲ ಅಂತ ಹೇಳ್ತಿರಲ್ಲ. ಆದರೆ ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ. ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೆ ಸರ್ಕಾರದ ಇಡೀ ಬೊಕ್ಕಸವನ್ನೇ ಮೀಸಲಿಡುವ ಮಟ್ಟಕ್ಕೆ ನೀವು ಆಡಳಿತವನ್ನು ಮಾಡ್ತೀರಿ ಅಂತಾದರೆ ನಿಮ್ಮ ಸಮ ಬದುಕಿನ, ಸರ್ವರ ಶ್ರೇಯಸ್ಸಿನ ಬದುಕಿನ ಶಾಂತಿ ತೋಟದ ಅರ್ಥ ಏನು, ವ್ಯಾಖ್ಯೆ ಏನು, ನಿಮ್ಮ ನಡವಳಿಕೆ ಏನು, ನೀವು ವರ್ತಿಸ್ತಾ ಇರುವ ರೀತಿ ಏನು, ನೀವು ಯಾವ ವರ್ಗದ ಮುಖ್ಯಮಂತ್ರಿಯಾಗಿ ಪ್ರಾತಿನಿಧಿಕವಾಗಿ ಕಾಣಿಸ್ಕೊಳ್ತಾ ಇದ್ದೀರಿ? ಈ ಪ್ರಶ್ನೆಯನ್ನು ಬಹಳ ಮೂಲಭೂತವಾಗಿ ಈ ನಾಡಿನ ಜನತೆ ಕೇಳ್ತಾ ಇದ್ದಾರೆ. ಅದಕ್ಕೆ ಇಂಬುಗೊಡುವ ಹಾಗೆ ಬೆಂಗಳೂರಿನ ಅಧಿವೇಶನ ನಡೀತಾ ಇರುವಂಥ ಇದೇ ಸಂದರ್ಭದಲ್ಲಿ ಪಂಚರಾಜ್ಯ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತು ಎರಡೂ ಅಸ್ತ್ರವನ್ನು ಪ್ರಯೋಗದಲ್ಲಿ ನಿಶಸ್ತ್ರೀಕರಣಗೊಳಿಸಿದ್ದು ಜನಸಾಮಾನ್ಯರು. ನಿಮ್ಮ ಬಿಟ್ಟಿ ಭಾಗ್ಯಕ್ಕೂ ಸಾರ್ವತ್ರಿಕ ಮನ್ನಣೆ ಸಿಕ್ಕಿಲ್ಲ, ನಿಮ್ಮ ತುಷ್ಟೀಕರಣದ ರಾಜಕಾರಣಕ್ಕೂ, ಓಲೈಕೆಯ ರಾಜಕಾರಣಕ್ಕೂ ನಿಮಗೆ ಅಲ್ಲಿ ಬಹುಮತ ಬಂದಿಲ್ಲ ಅಥವಾ ಜನರ ಮುದ್ರೆ ಒತ್ತಲ್ಪಟ್ಟಿಲ್ಲ. 75 ವರ್ಷದಲ್ಲಿ ಮತದಾರ ಬದಲಾಗಿದ್ದಾನೆ ಮತ್ತು ಚುನಾವಣೆಯ ಎಲ್ಲ ತಂತ್ರ ಮಂತ್ರಗಳು ಅವನ ಕಣ್ಣೆದುರು ನಡೆದರೂ ಕೂಡ ಕೊನೆಗೂ ಸ್ಥಿತಪ್ರಜ್ಞನಾಗಿ ಅವನು ದೇಶದ ಅಭಿವೃದ್ಧಿ ರಾಜಕೀಯದ ಪರವಾಗಿ ದೇಶದ ಬಲಿಷ್ಠವಾದಂಥ ಒಂದು ಭವಿಷ್ಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮತದಾನ ಮಾಡ್ತಾನೆ ಅನ್ನೋದನ್ನು ಈ ಪಂಚರಾಜ್ಯ ಚುನಾವಣೆ ಶ್ರುತಪಡಿಸಿದೆ. ಆದರೂ ನಿಮ್ಮ ಹಳೆ ಚಾಳಿ ಬಿಟ್ಟಿಲ್ಲ. ಹುಟ್ಟುಗುಣ ಗಟ್ಟ ಹತ್ತಿದ್ರೂ ಬಿಡುವುದಿಲ್ಲ ಅಂತಾರಲ್ಲ. ಯಾಕೆಂತಂದರೆ ಕಾಂಗ್ರೆಸ್ಸಿನ ಮೂಲ ಧಾತುವೇ ಅದು ಓಲೈಕೆ ರಾಜಕಾರಣ, ತುಷ್ಟೀಕರಣದ ರಾಜಕಾರಣ. ಯಾಕೆಂತಂದರೆ ಅದು ಅವರ ಇಡೀದಾದಂಥ ಪರಂಪರೆ. ಅದು ಅದರಲ್ಲೂ ನಮ್ಮ ಮಹಾತ್ಮ ಗಾಂಧಿಯವರಂತೂ ಕಾಂಗ್ರೆಸ್ಸಿಗೆ ಅದನ್ನು ಒಂದು ಉಚ್ಛೃಂಖಲೆಗೆ ತಂದು ನಿಲ್ಲಿಸುವ ರೀತಿಯಲ್ಲಿ ಅದನ್ನು ಪ್ರತಿಷ್ಠಾಪಿಸಿದವರು. ಹಾಗಾಗಿ ಆ ಪರಂಪರೆ ಅದರ DNA, ಅದು ಕಾಂಗ್ರೆಸ್ಸಿನ DNA. ಹಾಗಾಗಿ ಅದು ಬದಲಾಗೋದು ಅಷ್ಟು ಸುಲಭ ಇಲ್ಲ. ಆದರೆ ಸಾರ್ವಜನಿಕ ಜೀವನದಲ್ಲಿ ನೀವು ಅದನ್ನು ತುಂಬ ಕಾಲ ಅದನ್ನು ಮುಂದುವರಿಸಲಿಕ್ಕೆ ಆಗೋದಿಲ್ಲ ಅನ್ನೋದಕ್ಕೆ ಈಗ ಈ 10 ವರ್ಷದಲ್ಲಿ ಮತ್ತು ಈ ಪ್ರಸಕ್ತದಲ್ಲಿ ಮತದಾರ ಬದಲಾಗಿದ್ದಾನೆ ಅನ್ನುವ ಸೂಚನೆಯನ್ನು ಕಾಂಗ್ರೆಸ್ಸಿಗೆ ದಟ್ಟವಾಗಿ ಕೊಟ್ಟಾಗಲೂ ಸಿದ್ದರಾಮಯ್ಯ ಬದಲಾಗಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹುಬ್ಬಳ್ಳಿಯಲ್ಲಿ ನಡೆದಂಥ ಒಂದು ಮುಸ್ಲಿಂ ಸಮಾವೇಶದಲ್ಲಿ ಅವರು ಆಡಿದ ಮಾತುಗಳು ಈಗ ಇಡೀ ರಾಜ್ಯದಲ್ಲೂ ದೇಶದಲ್ಲೂ ಧ್ವನಿಸ್ತಾ ಇದೆ, ಪ್ರತಿಧ್ವನಿಸ್ತಾ ಇದೆ ಮತ್ತು ಆಕ್ರೋಶಕ್ಕೂ ಕಾರಣ ಆಗಿದೆ. ಬಹುಸಂಖ್ಯಾತರ ಎದೆಗೆ ಚೂರಿ ಹಾಕಿದ ಈ ಮಾತು ಏನು ಅನ್ನೋದನ್ನು ನಿಮ್ಮೆದುರು ಇಡ್ತೇನೆ. ಪ್ರಥಮವಾಗಿ ಅವರು ಹೇಳಿದ್ದು, ಈ ಬಾರಿ ನಾವು 4,000 ಕೋಟಿ ಅನುದಾನವನ್ನು ಅಲ್ಪಸಂಖ್ಯಾತರ ಇಲಾಖೆಗೆ ಕೊಟ್ಟಿದ್ದೇವೆ. ಆದರೆ ನನ್ನ ಮನಸ್ಸಿನ ಒಂದು ಭಾವನೆ ಮತ್ತು ಅದಕ್ಕೆ ಹೇಗೆ ನಾನು ಮುಂದಿನ ದಿನಗಳಲ್ಲಿ ಸ್ಪಂದಿಸ್ತೇನೆ ಅಂತಂದರೆ, ಈ ಅಲ್ಪಸಂಖ್ಯಾತರ ಇಲಾಖೆಗೆ 10,000 ಕೋಟಿಯನ್ನು ನಾನು ಕೊಡಬೇಕು, ಅದು ನನ್ನ ಉದ್ದೇಶ ಅಂತ ಹೇಳ್ತಾ, ಆಮೇಲೆ ನಾನು ಹಿಂದಿನ ಸರ್ಕಾರದಲ್ಲಿ ಮೀಸಲಿಟ್ಟಂಥ ಹಣವನ್ನು BJP ಸರ್ಕಾರ ಕಡಿಮೆ ಮಾಡಿದೆ. ನಿಮ್ಮ ಧಾರ್ಮಿಕ ಕೇಂದ್ರಗಳಿಗೆ, ಅಲ್ಪಸಂಖ್ಯಾತರ ಧಾರ್ಮಿಕ ಕೇಂದ್ರಗಳಿಗೆ ಅನುದಾನ ಕೊಡಲೇಬೇಕು. ದೇಶದ ಸಂಪತ್ತಿನಲ್ಲಿ ನಿಮಗೆ ಪಾಲು ಸಿಗಬೇಕು. ದೇಶದ ಸಂಪತ್ತು ನಿಮಗೂ ಹಂಚುತ್ತೇನೆ. ನಿಮಗೆ ಅನ್ಯಾಯ ಆಗೋಕ್ಕೆ ನಾನು ಬಿಡೋದಿಲ್ಲ, ನಾನು ರಕ್ಷಣೆ ಮಾಡ್ತೇನೆ. ಯಾವಾಗ ಪ್ರಧಾನಮಂತ್ರಿ ಆದರೋ ತಾವು
ರಾಜ್ಯದ ಮುಖ್ಯಮಂತ್ರಿಯಾಗಿ ದೇಶದ ಸಂಪತ್ತಿನ ಹಂಚಿಕೆಯ ಬಗ್ಗೆ ಮಾತಾಡುವಂಥ ಒಂದು ನಿಮ್ಮ ಧೀಮಂತಿಕೆಯನ್ನು ನೋಡಿದರೆ ಪ್ರಾಯಶಃ 24ರಲ್ಲಿ ಆಗುವ ಲೋಕಸಭಾ ಚುನಾವಣೆಯಲ್ಲಿ ಭರ್ಜರಿ ಬಹುಮತವನ್ನು ಪಡೆದು ತಾವೇ ಪ್ರಧಾನಿಯಾಗುವ ಲೆಕ್ಕದಲ್ಲಿ ನೀವು ತೀರ್ಮಾನ ತೆಗೆದುಕೊಂಡಿದ್ದೀರಿ ಅಂತ ಅನಿಸ್ತಾ ಇದೆ ಜನಕ್ಕೆ. ರಾಜ್ಯದ ಮಟ್ಟಿಗೆ ಮಾತಾಡ್ತೀರಿ, ಓಕೆ, ದೇಶದ ಸಂಪತ್ತಿನ ಬಗ್ಗೂ ಮಾತಾಡ್ತೀರಿ. ನೀವು ಅಲ್ಪಸಂಖ್ಯಾತರಿಗೆ ನಾವು 4,000 ಕೋಟಿ ಕೊಟ್ಟಿದ್ದೇನೆ, 10,000 ಕೋಟಿ ಕೊಡಬೇಕಾಗಿತ್ತು, ಕೊಡಲಿಕ್ಕಾಗಿಲ್ಲ, ಕೊಡ್ತೇವೆ, ಇನ್ನೂ ಇದೆಯಲ್ಲ 4.5 ವರ್ಷ ಆಡಳಿತ ಇದೆ, ಹಾಗಾಗಿ ನೀವು ಏನು ಬೇಕಾದರೂ ಮಾಡ್ಬೋದು. ನಿಮ್ಮ ತುಷ್ಟೀಕರಣದ ರಾಜಕಾರಣದ ಆಡಳಿತದ ಪ್ರಭಾವ ಎಷ್ಟು ರಕ್ತ ಹರಿತಾ ಇದೆ, ಎಷ್ಟು ಕೊಲೆ ಸುಲಿಗೆಗಳಾಗ್ತಾ ಇದೆ, ಎಷ್ಟು ಪಕ್ಷಪಾತಗಳಾಗ್ತಾ ಇದೆ. ಕಣ್ಣಿಗೆ ಕಾಣುವ ಹಾಗೆ ಪೊಲೀಸರ ಶರ್ಟ್ ಹಿಡಿದ್ರೂ ಕೂಡ ಆ ವರ್ಗದ ಪುಂಡು ಪೋಖರಿಗಳನ್ನು ರಕ್ಷಿಸುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಹೇಗೆ ಮಾಡ್ತಾ ಇದೆ ಅನ್ನೋದಕ್ಕೆ ಬಹಳಷ್ಟು ಉದಾಹರಣೆಗಳನ್ನು ನಾವು ನಿರಂತರವಾಗಿ ಹೇಳ್ಕೊಂಡು ಬರ್ತಾ ಇದ್ದೇವೆ. ಅದರ ಜೊತೆಗೆ ನೀವು ಈಗಾಗಲೇ ಹೇಳಿದ್ದೀರಿ, ಅಲ್ಪಸಂಖ್ಯಾತರಿಗೆ ಮತ್ತು ಅವರ ಇಲಾಖೆಗೆ, ಅವರ ಧಾರ್ಮಿಕ ಮಂದಿರಗಳಿಗೆ ನಾವು ಅನುದಾನವನ್ನು ಕೊಡಲೇಬೇಕು ಅಂತ ಹೇಳ್ತೀರಿ. ಹಾಗಾದರೆ ನೀವು ಹಿಂದೆ ಏನು ಕೊಟ್ಟೇ ಇಲ್ವೇ? ನಿಮ್ಮ ಇದೇ ಸರ್ಕಾರದಲ್ಲಿ ನೀವು ಕೊಟ್ಟ ಒಂದು ಲಿಸ್ಟನ್ನು ನಿಮ್ಮೆದುರು ಮತ್ತು ಜನರ ಎದುರು ಇಡಲಿಕ್ಕೆ ಇಷ್ಟಪಡ್ತೇನೆ ನಾನು. 1ರಿಂದ 8ನೇ ತರಗತಿಯವರೆಗೆ ವಿದ್ಯಾರ್ಥಿ ವೇತನ 60 ಕೋಟಿ ಮೀಸಲಿಟ್ಟಿದ್ದೀರಿ. ಮುಸ್ಲಿಂ ಮಕ್ಕಳಿಗೆ, ಹಿಂದೂ ಮಕ್ಕಳಿಗಿಲ್ಲ. ಆಮೇಲೆ ಬೇರೆಯ ಈ ಬಹುಸಂಖ್ಯಾತ ವರ್ಗಕ್ಕೆ ಈಗಾಗಲೇ ಇರುವಂಥ ವಾರ್ಷಿಕ, ಅರ್ಧವಾರ್ಷಿಕ, ಮಾಸಿಕ ಈ 3 ಭತ್ಯೆಯನ್ನು ಈಗ ಕೈಬಿಡಲಾಗಿದೆ. ಹುಡುಗರು, ವಿದ್ಯಾರ್ಥಿಗಳು ಅದರ ಬಗ್ಗೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನೀವು ಒಂದು ಕಡೆಗೆ ಯಥೇಚ್ಛವಾಗಿ 60 ಕೋಟಿಯವರೆಗೆ ಮೀಸಲಿಡ್ತೀರಿ, ಇನ್ನೊಂದು ಕಡೆಗೆ ಅದನ್ನು ತೆಗೆದು ನಿಲ್ಲಿಸ್ತೀರಿ, ಬರ್ಖಾಸ್ತುಗೊಳಿಸ್ತೀರಿ. ಅದಕ್ಕಾಗಿಯೇ ಇಲ್ಲಿ ಹೇಳ್ತಾ ಇರುವಂಥದ್ದು, ವಿಜಯೇಂದ್ರ ಇದನ್ನು ಆಕ್ಷೇಪ ಮಾಡಿದ್ದಾರೆ, ಅಶೋಕ್ ಇದನ್ನು ಆಕ್ಷೇಪ ಮಾಡಿದ್ದಾರೆ, HDK ಇದನ್ನು ಆಕ್ಷೇಪ ಮಾಡ್ತಾರೆ. ವಿಜಯೇಂದ್ರ ಹೇಳ್ತಾರೆ, ಪರಿಶಿಷ್ಟರಿಗೆ ಮೀಸಲಿರಿಸಿದ SCCP TSP ಫಂಡನ್ನು ನೀವು ಬಿಟ್ಟಿ ಭಾಗ್ಯಕ್ಕೆ ಬಳಸಿದ್ದೀರಿ. ದಲಿತರು ಹಾಗಾದರೆ ಅವರು ಅಶಕ್ತರಲ್ವೇ? ಅವರು ಅಲ್ಪಸಂಖ್ಯಾತರಲ್ವೇ? ಅವರಿಗೆ ಈ ಸಾಮಾಜಿಕ ನ್ಯಾಯ ಸಿಗಬಾರ್ದೆ? ನೀವು ಕೇವಲ ಮುಸ್ಲಿಮರಿಗೆ ಮಾತ್ರ ಮೇಲಿಂದ ಮೇಲೆ ಕೊಡ್ತಿದ್ದೀರಿ, ಯಾಕೆ ಅನ್ನುವ ಪ್ರಶ್ನೆಯನ್ನು ಅವರು ನಿನ್ನೆ ಕೇಳಿದ್ದಾರೆ. ಇನ್ನು 10 ಹೊಸ ಅಲ್ಪಸಂಖ್ಯಾತ ಮೊರಾರ್ಜಿ ದೇಸಾಯಿ ಶಾಲೆ ಆರಂಭ ಮಾಡಲಾಗಿದೆ. ಅದೇ ದಲಿತರಿಗೋ ಇನ್ನೊಬ್ಬರಿಗೋ ಬೇಡ, ನಮ್ಮ ಪ್ರಾಥಮಿಕ ಶಾಲೆ ಕಂಡಲ್ಲಿ ಬೀಳ್ತಾ ಇದೆ. ಶೌಚಾಲಯ ಕೊಟ್ಟಿದ್ದೀರಿ, ನೀರಿನ ವ್ಯವಸ್ಥೆ ಇಲ್ಲ. ಶೌಚಾಲಯ ಕೊಟ್ಟಂಥ ಶಾಲೆಗಳಿಗೆ ಭದ್ರತೆ ಇಲ್ಲ, ಬಿಲ್ಡಿಂಗ್ ಬೀಳ್ತಾ ಇದೆ. ಆದರೆ ಪ್ರಾಥಮಿಕ ಶಾಲೆಯ ಅಭಿವೃದ್ಧಿಗೆ ದುಡ್ಡಿಲ್ಲ. ಅದೇ ನೀವಿಲ್ಲಿ 10 ಹೊಸ ಅಲ್ಪಸಂಖ್ಯಾತ ಮೊರಾರ್ಜಿ ದೇಸಾಯಿ ಶಾಲೆಯನ್ನು ಆರಂಭ ಮಾಡಿದ್ದೀರಿ. 65 ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳನ್ನು ನೀವು ಉನ್ನತೀಕರಣ ಮಾಡಲಿಕ್ಕೆ ಅದಕ್ಕೆ ಹೇರಳವಾಗಿ ಅನುದಾನವನ್ನು ಕೊಟ್ಟಿದ್ದೀರಿ. ಹಜ್ ಭವನದಲ್ಲಿ IAS KS ವಸತಿ ಸಹಿತ ತರಬೇತಿ ಕೊಡುವಂಥ ವ್ಯವಸ್ಥೆಯನ್ನು ಸರ್ಕಾರದ ವತಿಯಿಂದ ಮಾಡಿದ್ದೀರಿ. ವಿದೇಶದಲ್ಲಿ ವ್ಯಾಸಂಗ ಮಾಡುವ ಅಥವಾ ಅಧ್ಯಯನ ಮಾಡಲು ಶೂನ್ಯ ಬಡ್ಡಿಯಲ್ಲಿ ಸಾಲ ಕೊಡ್ತೀರಿ, ಅದೇ ಬಹುಸಂಖ್ಯಾತ ಮಕ್ಕಳಿಗೆ ನೀವು ಕೊಡ್ತಾ ಇಲ್ಲ. ದೇವಸ್ಥಾನದ ಅಭಿವೃದ್ಧಿಗೂ ಕೊಡ್ತಾ ಇಲ್ಲ. ದೇವಸ್ಥಾನದ ಹುಂಡಿಯ ಹಣವನ್ನು ತೆಗೆದು ಚರ್ಚ್ಗೆ, ಮಸೂದಿಗೆ ಕೊಡ್ತಾ ಇದ್ದೀರಿ. ಮತ್ತೆ ನೀವು ಹೇಳ್ತಾ ಇದ್ದೀರಿ ಅವರ ಅಲ್ಪಸಂಖ್ಯಾತರ ಮಂದಿರಗಳಿಗೆ, ಧಾರ್ಮಿಕ ಕೇಂದ್ರಗಳಿಗೆ ನಾವು ಅನುದಾನವನ್ನು ಕೊಡಲೇಬೇಕು, ದೇಶದ ಸಂಪತ್ತನ್ನು ಹಂಚಲೇಬೇಕು, ನಾನು ನಿಮ್ಮ ರಕ್ಷಣೆ ಮಾಡ್ತೇನೆ, ನಾನು ನಿಮ್ಮ ಇದಕ್ಕೆ ಅನ್ಯಾಯ ಆಗಲಿಕ್ಕೆ ಬಿಡೋದಿಲ್ಲ. ಇವತ್ತು ರೈಲ್ವೆ ಡಿಪಾರ್ಟ್ಮೆಂಟಿನ ಆಸ್ತಿಯ ಪ್ರಮಾಣಬದ್ಧತೆಯನ್ನು ಬಿಟ್ಟರೆ ದೇಶದಲ್ಲಿ ಅತಿ ಹೆಚ್ಚು ಆಸ್ತಿಯನ್ನು ಹೊಂದಿರೋದು ಈ ದೇಶದ ವಕ್ಫ್ ಬೋರ್ಡ್. ಅದಕ್ಕೆ ಮತ್ತೆ ವಿಶೇಷವಾದ ಕಾನೂನನ್ನು ಕೂಡ ಕಾಂಗ್ರೆಸ್ ಮಾಡಿದೆ. ಅದು ಎಷ್ಟೊತ್ತಿಗೆ ಎಲ್ಲಿ ಹೋಗ್ಬೇಕಾದ್ರೆ ಯಾವ ಜಾಗವು ತನ್ನದು ಅಂತ ಕಬಳಿಸ್ಬೋದು. ಸಾಮಾನ್ಯ ಕೋರ್ಟಿಗೆ ಅದನ್ನು ತೆಗೆದುಕೊಂಡು ಹೋಗುವಾಗೂ ಇಲ್ಲ. ನೀವು ಅಲ್ಪಸಂಖ್ಯಾತರ ಅಲಹಾಬಾದಿನ ಕೋರ್ಟಿಗೆ ಹೋಗಬೇಕು, ಅಲ್ಲಿ ಮುಸ್ಲಿಂ ಲಾಯರನ್ನೇ ಇಟ್ಟು ಮಾಡಬೇಕು. ಇಂಥ ದರಿದ್ರ ಕಾನೂನನ್ನೆಲ್ಲ ತಂದದ್ದು ನೀವೇ. ಹಾಗೆಯೇ ಅಲ್ಪಸಂಖ್ಯಾತ ವರ್ಗದವರಿಗೆ 4 ಚಕ್ರ ವಾಹನವನ್ನು ಖರೀದಿಸಲಿಕ್ಕೆ 3 ಲಕ್ಷ ನೀವು ಸರ್ಕಾರದ ಲೋನನ್ನು ಕೊಡ್ತೀರಿ, ಅದನ್ನು ಮರುಪಾವತಿ ಮಾಡಿಸ್ಬೇಕಾಗಿಲ್ಲ.
ರಾಜ್ಯದ 49 ವಕ್ಫ್ ಆಸ್ತಿಯ ಸಂರಕ್ಷಣೆಗೆ 50 ಕೋಟಿಯನ್ನು ಕೊಟ್ಟಿದ್ದೀರಿ. ಈ ದೇಶದಲ್ಲಿ ಅತಿ ಹೆಚ್ಚು ಆಸ್ತಿಯನ್ನು ಹೊಂದಿರುವಂಥದ್ದು. ಆಮೇಲೆ ಆ ವಕ್ಫ್ ಬೋರ್ಡಿನ ಆಸ್ತಿಯನ್ನು ನುಂಗಿದ್ದು ಎಷ್ಟು ಸಾವಿರ ಕೋಟಿ ಅನ್ನೋದನ್ನು ಇದೇ ರಾಜ್ಯದಲ್ಲಿ ಅದಕ್ಕೆ ಪ್ರತ್ಯೇಕವಾಗಿ ಒಂದು ಸಮಿತಿ ರಚಿಸಲ್ಪಟ್ಟಿದೆ. ಆ ಸಮಿತಿ ರಿಪೋರ್ಟ್ ಕೊಟ್ಟಿದೆ. ಅದರ ಬಗ್ಗೆ ಬಹಳಷ್ಟು ಚರ್ಚೆಗಳಾಗಿದ್ದಾವೆ. ಕೊನೆಗೆ ನೆನೆಗುದ್ದಿಗೆ ಬಿದ್ದಿದೆ ಅದು. ಅಂಥ ಭ್ರಷ್ಟಾಚಾರಗಳು, ಭಯೋತ್ಪಾದಕ ಚಟುವಟಿಕೆಗಳು, ಸಮಾಜ ವಿರೋಧಿ ಚಟುವಟಿಕೆಗಳು, ಇವೆಲ್ಲದಕ್ಕೆ ಮೀಸಲಾಗಿರುವಂಥ ಒಂದು ಕ್ಷೇತ್ರಕ್ಕೆ ನೀವು 50 ಕೋಟಿಯನ್ನು ಕೊಡ್ತೀರಿ. ಅನಾಥಾಲಯ, ಅನಾಥಾಶ್ರಮ ಮತ್ತು ಅನಾಥ ಮಕ್ಕಳ ಶಿಕ್ಷಣ ಅಂತ ಮಾಡ್ತಾ ಅಲ್ಲಿ ಜೆಹಾದಿ ಶಿಕ್ಷಣಗಳನ್ನು ಕೊಡಲಾಗ್ತಾ ಇದೆ, ತಾಲಿಬಾನ್ ಶಿಕ್ಷಣವನ್ನು ಕೊಡಲಾಗ್ತಾ ಇದೆ ಅನ್ನೋದು ಸೆಂಟ್ರಲಿಂದ ಬಂದಂಥ ಇಲಾಖೆ ಈಗಾಗಲೇ ಹೇಳಿದೆ. ಆದರೆ ಅದಕ್ಕೂ ನೀವು ಅನುದಾನವನ್ನು ಕೊಡ್ತಿದ್ದೀರಿ. ಇನ್ನು ಅರ್ಧಕ್ಕೆ ನಿಂತ ಶಾದಿ ಮಹಲ್ ನಿರ್ಮಾಣಕ್ಕೆ 54 ಕೋಟಿ ಕೊಟ್ಟಿದ್ದೀರಿ. ಯಾವ ಹಿಂದೂ ಸಮಾಜಕ್ಕೆ, ಬಹುಸಂಖ್ಯಾತ ಸಮಾಜಕ್ಕೆ ನೀವು ಮದುವೆಗೆ ಅಂತ ಹಾಲ್ ಕಟ್ಸ್ಕೊಟ್ಟಿದ್ದೀರಿ ಹೇಳಿ? ಎಲ್ಲಿ ದುಡ್ಡು ಕೊಟ್ಟಿದ್ದೀರಿ? ಎಲ್ಲಿ ಮೀಸಲಿಟ್ಟಿದ್ದೀರಿ ಹಣನ? ಅಂದರೆ 85% ಇರುವಂಥ ಜನರಿಗೆ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ, ಪಕ್ಷಪಾತ ಮಾಡ್ತಾ ಇದ್ದೀರಿ, ದ್ರೋಹ ಮಾಡ್ತಾ ಇದ್ದೀರಿ. ನಿಮಗೆ ಓಟು ಬರಬೇಕು ಅನ್ನುವ ಕಾರಣಕ್ಕಾಗಿ ಈ ಒಂದು ವರ್ಗಕ್ಕೆ ಇಷ್ಟು ಹೇರಳವಾದಂಥ ಹಣವನ್ನು ನೀವು ಮೀಸಲಿಡ್ತಾ ಇದ್ದೀರಿ. ಇನ್ನು ಬಿಟ್ಟಿ ಭಾಗ್ಯಕ್ಕೆ ಬಾಯಿ ಬಿಟ್ಟು ಓಟ್ ಹಾಕುವಂಥ ನಮ್ಮ ಹಿಂದೂ ಸಮುದಾಯದವರು ಇದನ್ನು ದಯವಿಟ್ಟು ಗಮನಿಸಬೇಕು. ಕೇಸರೀಕರಣ ಅಂತ BJPಯನ್ನು ಜರಿಯುವ ಬುದ್ಧಿಜೀವಿಗಳು, ಎಡಚರು ಇದಕ್ಕೇನು ಹೇಳ್ತಾರೆ? ಆಸ್ತಿ, ದೇಶದ ಆಸ್ತಿಯಲ್ಲಿ ನಿಮಗೆ ರಕ್ಷಣೆ ಕೊಡುವಂಥ ಕೆಲಸವನ್ನು, ನಿಮಗೆ ಹಂಚುವ ಕೆಲಸವನ್ನು ನಾನು ಮಾಡ್ತೇನೆ. ವಕ್ಫ್ ಬೋರ್ಡಿಗೆ ಈಗಾಗಲೇ ಹಂಚಾಗಿದೆ. ಕಂಡಲ್ಲಿ ಆಸ್ತಿಯನ್ನು ಅವರು ಕಬಳಿಸಿಯೂ ಆಗಿದೆ. ನೀವೇನು ಹಂಚೋದು? ದೇವಸ್ಥಾನಕ್ಕೆ ಒಂದು ಸರಿಯಾದಂಥ ದೇವರ ಪೂಜೆ ಮಾಡುವಂಥ ಪೂಜಾರಿಗೆ ಸ್ವಾವಲಂಬನೆ ಇಲ್ಲ, ಸ್ವಾತಂತ್ರ್ಯವೂ ಇಲ್ಲ, ಅವನಿಗೆ ಸರಿಯಾದ ಸಂಬಳವೂ ಇಲ್ಲ. ಅವನಿಗೆ ತಟ್ಟೆಗೆ ಹಣೆ ಹಾಕಬೇಡಿ ಅಂತ ಬೋರ್ಡ್ ಹಾಕ್ಸ್ತೀರಿ ನೀವು. ಅದೇ ಅವನಿಗೊಂದು ಸರಿಯಾದ ಸಂಬಳ ಕೊಡಬೇಕು ಅನ್ನುವಂಥ ಯೋಚನೆ ಇಲ್ಲ. ಅದೇ ನೀವೇನು ಮಾಡ್ತೀರಿ? ಮಸೀದಿಗಳಿಗೆ, ಚರ್ಚ್ಗಳಿಗೆ, ಧಾರ್ಮಿಕ ಕೇಂದ್ರಗಳಿಗೆ ಮತ್ತೆ ಹುಡುಕಿ ಅವರಿಗೆ ಅನುದಾನವನ್ನು ಕೊಡ್ತೀರಿ. ಯಡಿಯೂರಪ್ಪನವ್ರ ಕಾಲದಲ್ಲಿ ಒಂದು ಅತಿಯಾಯಿತು ಅಂತ ಅನಿಸಿದ್ರು. ಮಠಮಾನ್ಯಗಳಿಗೆ ಕೋಟಿ ದಾನವನ್ನು ಕೊಟ್ಟರು. ಅವರು ಕೊಡಬೇಕಾದ ಅಗತ್ಯ ಇರಲಿಲ್ಲ, ಶ್ರೀಮಂತ ಮಠಗಳು ಇದೆ. ಆದರೆ ನೀವು ಇಲ್ಲಿ ಯಾವುದೇ ಲೆಕ್ಕಾಚಾರ ಇಲ್ಲದೇನೆ, ಯಾವುದೇ ತರ್ಕ ಇಲ್ಲದೇನೆ ಸಮಾಜವನ್ನು ಒಡೆದು ಆಳುವಂಥ, ಮನಸ್ಸನ್ನು ಒಡೆಯುವ ಶಾಂತಿ ತೋಟ ಏನು ಸರ್ವಧರ್ಮದ ಶಾಂತಿ ತೋಟ ನಿಮ್ಮದು? ಈ ರೀತಿ ನೀವು ಅವರಿಗೆ ಓಲೈಕೆ ರಾಜಕಾರಣವನ್ನು ಮಾಡಿ ಕೋಟಿಯನ್ನು ಮೀಸಲಾಗಿಟ್ಟು ನಮ್ಮ ಮಕ್ಕಳಿಗೆ ಶಿಕ್ಷಣ ಇಲ್ಲ, ಶಾಲೆ ಇಲ್ಲ, ಕಟ್ಟಡ ಇಲ್ಲ, ದೇವಸ್ಥಾನಕ್ಕೆ ಸರಿಯಾದಂಥ ಒಂದು ವ್ಯವಸ್ಥೆ ಇಲ್ಲ, ಅಲ್ಲಿಯ ಹುಂಡಿ ಹಣದ ಮೇಲೆ ಮಾತ್ರ ಆಸಕ್ತಿ. ಅದೇ ನೀವು ಬೇಕಾದರೆ ಅಲ್ಲಿಯ ನಂಬಿಕೆಗೆ ದ್ರೋಹ ಮಾಡ್ತೀರಿ, ನಂಬಿಕೆಯನ್ನು ಒಡೆತೀರಿ. ಹಾಸನಾಂಬ ದೇವಸ್ಥಾನದಲ್ಲಿ ದೀಪ ಉರಿಯುವುದೇ ಸುಳ್ಳು ಅನ್ನುವಂಥ ಒಂದು ತರ್ಕವನ್ನು ನಿಮ್ಮ ಪರವಾಗಿ ವಿಚಾರವಾದಿಗಳ ಹೆಸರಿನಲ್ಲಿ ಇಡಲಿಕ್ಕೆ ಮುಂದಾಗ್ತೀರಿ, ಎಲ್ಲವನ್ನೂ ಮಾಡ್ತೀರಿ. ಆದರೆ ಅಲ್ಲಿ ಬರುವ ಹಣ ಬೇಕು. ಯಾಕೆಂದರೆ ಇವರಿಗೆಲ್ಲ ಹಂಚಬೇಕಲ್ಲ. ನೀವು ಇವತ್ತು ಕಂಡು ಕಾಣದೇ ಇದ್ದಂಗೆ ಇರ್ತೀರಲ್ಲ. ಇಡೀ ರಾಜ್ಯದಲ್ಲಿ ಒಂದು ಹಿಂದೂಗಳ ಮಧ್ಯೆ ಇರುವಂಥ ಒಂದು ಆಯಕಟ್ಟಿನ ಜಾಗ ಮಾರಾಟಕ್ಕಿದೆ ಅಂತ ಆದರೆ, ಅದಕ್ಕೆ ₹1 ರೇಟ್ ಇದೆ ಅಂತ ಆದರೆ ₹1000 ರೇಟ್ ಕೊಟ್ಟು ಇದೇ ನಿಮ್ಮ ಅಲ್ಪಸಂಖ್ಯಾತರ ಬಡ ಸಮುದಾಯ ಬಂದು ಖರೀದಿ ಮಾಡುತ್ತೆ. ಅದು ಹೇಗೆ ಹೇಗೆ ಸಾಧ್ಯ ಆಗತ್ತೆ? ಅದಕ್ಕೊಂದು ಆರ್ಥಿಕ ಲೆಕ್ಕಾಚಾರ ಬೇಡವಾ? ಮತ್ತೆ ಅವರು ಬಡವರು, ನಿಸ್ಸಹಾಯಕರು, ಅಲ್ಪಸಂಖ್ಯಾತರು ಅಂತೇಳಿ ಅವ್ರಿಗೆಲ್ಲವನ್ನು ಕೊಡ್ತಿರಲ್ಲ. ನೀವು ಕೊಟ್ಟಂಥ ಎಲ್ಲ ಕೇಂದ್ರಗಳಲ್ಲಿ ವಕ್ಫ್ ಬೋರ್ಡ್ ಇರ್ಬೋದು, ಶಾದಿ ಮಹಲ್ ಇರ್ಬೋದು, ಅವರ ಶಿಕ್ಷಣ ಸಂಸ್ಥೆಗಳಿರ್ಬೋದು, ಅನಾಥಾಶ್ರಮ ಇರ್ಬೋದು, ಅನಾಥ ಮಕ್ಕಳಿಗೆ ಶಿಕ್ಷಣ ಕೊಡುವಂಥ ವ್ಯವಸ್ಥೆ ಇರ್ಬೋದು, ಅದನ್ನು ಚೆಕ್ ಮಾಡಿದ್ದೀರಾ? ಅಲ್ಲಿ ಏನು ನಡೀತಾ ಇದೆ ಅಂತ ನಿಮಗೇನಾದರೂ ಗೊತ್ತಿದೆಯಾ? ಅವ್ರಿಗೆ ಯಾರಿಗೆ ಆಶ್ರಯ ಕೊಡ್ತಾ ಇದ್ದಾರೆ, ಯಾರನ್ನು ತರಬೇತುಗೊಳಿಸ್ತಾ ಇದ್ದಾರೆ, ಯಾವುದಕ್ಕಾದರೂ ಒಂದು ಅಂಕೆ ಸಂಖ್ಯೆ, ಅದಕ್ಕೊಂದು ತರ್ಕ, ಅದಕ್ಕೊಂದು ತನಿಖೆ, ಅದಕ್ಕೊಂದು ಪರಿಶೀಲನೆ ಏನಾದರೂ ಇದೆಯಾ?
ಇಲ್ಲ. ಪೇಜಾವರ ಶ್ರೀಗಳು ಅದನ್ನೇ ಹೇಳ್ತಾ ಇದ್ರು. ನೀವು ನಿನ್ನೆ ಅಲ್ಲಿ ಹೋಗಿ ಹುಬ್ಬಳ್ಳಿಯಲ್ಲಿ ಭಾಷಣ ಮಾಡಿದ ನಂತರ ಅವರು ಅತ್ಯಂತ ನೋವಿನಿಂದ ಹೇಳ್ತಾ ಇದ್ರು, ಬಹುಸಂಖ್ಯಾಕ ಸಮಾಜವನ್ನು ಅನಾಥ ಪ್ರಜ್ಞೆಗೆ ಈ ಮಟ್ಟದಲ್ಲೂ ದುಡ್ತಾ ಇದ್ದೀರಾ, ಈ ಮಟ್ಟಕ್ಕೂ ಆ ಸಮಾಜಕ್ಕೆ ಅನ್ಯಾಯ ಮಾಡಲಿಕ್ಕೆ ಹೊರಟಿದ್ದೀರಿ ನೀವು, ಸಮಾಜವನ್ನು ಈ ರೀತಿಯಲ್ಲೂ ಒಡೆದಾಳ್ತಾ ಇದ್ದೀರಾ, ಯಾಕೆ ಹೀಗೆ ಮಾಡ್ತಾ ಇದ್ದೀರಿ, ಓಲೈಕೆ ರಾಜಕಾರಣಕ್ಕೊಂದು ಮಿತಿ ಬೇಡವಾ ಅನ್ನುವ ಪ್ರಶ್ನೆಯನ್ನು ಕೇಳಿ ಅವರು ಅತ್ಯಂತ ಕಟುವಾಗಿ ಇದನ್ನು ವಿರೋಧಿಸಿದ್ದಾರೆ. HDKನೂ ಅದನ್ನು ವಿರೋಧಿಸಿದ್ದಾರೆ, ಅಶೋಕ್ ವಿರೋಧಿಸಿದ್ದಾರೆ, ವಿಜಯೇಂದ್ರ ವಿರೋಧಿಸಿದ್ದಾರೆ, ಆಮೇಲೆ ಅರಗ ಜ್ಞಾನೇಂದ್ರ ವಿರೋಧಿಸಿದ್ದಾರೆ. ಸಾರ್ವಜನಿಕರು ಕೆಂಡಾಮಂಡಲವಾಗಿ ಇದಕ್ಕೆ ಪ್ರತಿಕ್ರಿಯಿಸ್ತಾ ಇದ್ದಾರೆ. 75 ವರ್ಷಗಳ ಕಾಲ ಅವರಿಗೆ ಧಾರ್ಮಿಕವಾಗಿ ಎಷ್ಟು ಸುರಕ್ಷತೆಯನ್ನು ಕೊಡಬಹುದೋ ಕೊಟ್ರಿ, ನಮ್ಮ ಧಾರ್ಮಿಕ ಸ್ವಾತಂತ್ರ್ಯವನ್ನು ಎಷ್ಟು ಕಸಿದುಕೊಳ್ಬಹುದು ಅದನ್ನು ಸಂಪೂರ್ಣವಾಗಿ ಕಸಿದ್ರಿ. ಅವರಿಗೆ ಈ ದೇಶದ ಸಂಪತ್ತನ್ನು ಸಂಪೂರ್ಣವಾಗಿ ಹಂಚುವ ಕೆಲಸವನ್ನು ಮಾಡಿದ್ರಿ. ಆದರೂ ಅವರು ಇನ್ನೂ ಸಂತೃಪ್ತರಾಗಲಿಲ್ಲ. ಅವರು ಸಂತೃಪ್ತರಾಗಿದ್ದಾರೋ ಇಲ್ಲವೋ ಗೊತ್ತಿಲ್ಲ. ನಿಮ್ಮ ಮತಬೇಟೆಯ ರಾಜಕಾರಣದ ಹಸಿವು ಇನ್ನೂ ಇಂಗಲಿಲ್ಲ. ಈಗ ನೀವು 3 ರಾಜ್ಯದ ಚುನಾವಣೆಯಲ್ಲಿ ಸೋತಿದ್ದೀರಿ. ಸೋಲಿಗೆ ನಿಮ್ಮ INDI ಇಂಡಿಯಾ ಕೂಟವೇ ಕ್ಯಾಕರ್ಸ್ ಹೋಗಿತಾ ಇದೆ. 6ನೇ ತಾರೀಕಿಗೆ ಖರ್ಗೆ ಅವರ ಕರೆದಂಥ ಮೀಟಿಂಗಿಗೆ ನಿತೀಶ್ ಕುಮಾರು ಇಲ್ಲ, ಆಮೇಲೆ ಮೇಡಮ್ಮು ಕಲ್ಕತ್ತಾದ ಮೇಡಮ್ಮು ಇಲ್ಲ, ಎಲ್ಲರೂ ಬಂದು. ಆಮೇಲೆ ನಿಮಗೆ ವಯನಾಡಿನಲ್ಲಿ ಈಗಾಗಲೇ ತಾಕೀತು ಮಾಡಲಾಗಿದೆ ರಾಹುಲ್ ಗಾಂಧಿ ಅವರಿಗೆ, ನೀವು ಇಲ್ಲಿ MP ಎಲೆಕ್ಷನ್ಗೆ ನಿಲ್ಲಬೇಕಾಗಿಲ್ಲ ಅಂತ. ಇದೊಂದು ಅನಾಥ ಕ್ಷೇತ್ರ ಉಂಟಲ್ಲ ಕರ್ನಾಟಕ, ಇಲ್ಲಿ ಬಂದು ನಿಲ್ತಾರವರು, ಇಲ್ಲಿಂದ ಗೆಲ್ಸ್ ಕಳಿಸ್ತೀರಿ ನೀವು, ಅದಕ್ಕೆ ತಂತ್ರ ಮಂತ್ರ ಎಲ್ಲ ಮಾಡ್ತೀರಿ. ಎಷ್ಟು ನಾಚಿಕೆಗೇಡಿನ ವ್ಯವಹಾರ ಅಂತಂದರೆ, ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ, ನಿರ್ಣಾಯಕವಾಗಿ ಒಂದು ಉತ್ತರ ಕರ್ನಾಟಕದ ಮೇಲೆ ಪ್ರಭಾವ ಬೀರಬೇಕು, ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಮಂತ್ರ ಅಲ್ಲಿಂದ ಉಚ್ಚರಿಸಲ್ಪಡಬೇಕು, ಸಾಂಕೇತಿಕವಾಗಿ ಅಲ್ಲಿ ಒಂದು ಅಧಿವೇಶನವನ್ನು ನಡೆಸುವುದ ಉದ್ದೇಶ, ಖರ್ಚು ವೆಚ್ಚ ಇತ್ಯಾದಿಗಳು ಎಲ್ಲವೂ ಅತಿಯಾಗಿ ಸರ್ಕಾರದ ಮೇಲೆ ಬರ್ಡನ್ ಆಗ್ತಾ ಇದ್ದರೂ ಕೂಡ ಅದನ್ನು ಮಾಡಲೇಬೇಕು ಅಂತ ಹಠ ಕಟ್ಟಿದ್ದು. ಯಾಕೆ ಅಂತಂದರೆ ಉತ್ತರ ಕರ್ನಾಟಕಕ್ಕೆ ಪ್ರಾತಿನಿಧ್ಯ ಸಿಗಬೇಕು ಅಂತ. ಆದರೆ ಆ ಉತ್ತರ ಕರ್ನಾಟಕದ ಮೇಲೆ ಪ್ರಾತಿನಿಧ್ಯಕ್ಕಾಗಿ ಅಲ್ಲಿ ಚರ್ಚೆ ಆರಂಭ ಆದರೂ ಕೂಡ DCM ಇಲ್ಲ, ಜಮೀರು ಇಲ್ಲ, ಸಚಿವ ಸಂಪುಟದ ಬಹುತೇಕ ಸಚಿವರು ಇವತ್ತಿನವರೆಗೂ ಹಾಜರಾಗ್ತಾ ಇಲ್ಲ, ಗೈರಾಗ್ತಾ ಇದ್ದಾರೆ. ಅಂದರೆ ಕರ್ನಾಟಕದ ರಾಜಕೀಯ ಮಹತ್ವವೇ ಅಲ್ಲ, ಅವರಿಗೆ ತೆಲಂಗಾಣ ಮುಖ್ಯ. ಈಗ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ಸನ್ನು ಆರಿಸ್ಕೊಂಡು ಬರುವಂಥ ತಂತ್ರಗಾರಿಕೆಯನ್ನು ಮಾಡೋದು ಮುಖ್ಯ. ಅವರ ರೆಸಾರ್ಟ್ ರಾಜಕೀಯ ಮಾಡಲಿಕ್ಕೆ 15-20 ಜನರ ತಂಡ ಅಲ್ಲೂ ಹೋಗಿ ಜಾಂಡಿ ಹೂಡಿತ್ತು. ಕೊನೆಗೆ 3 ರಾಜ್ಯದಲ್ಲೂ ಮಸಿನಾಮ ಆದ ತಕ್ಷಣ ಎಲ್ಲ ವಾಪಸ್ ಬಂದರು. ಅಂದರೆ ನಮ್ಮ ರಾಜ್ಯ ಕಾಂಗ್ರೆಸ್ಸಿಗೆ ATM ಆಗಿದೆ ಅನ್ನುವಂಥ ಪ್ರತಿಪಕ್ಷಗಳ ಮಾತು ಎಷ್ಟು ಸತ್ಯ ಆಗ್ತಾ ಇದೆ. ಇಲ್ಲಿಂದನೇ ಯಾವ್ಯಾವ ರೀತಿಯ ಆರ್ಥಿಕ ವ್ಯವಹಾರಗಳು ನಡೀತಾ ಇದೆ. ನಮ್ಮ ಬೊಕ್ಕಸದ ಹಣ ಅವರ ಪಕ್ಷದ ವರ್ಚಸ್ಸನ್ನು ಬೆಳೆಸ್ಕೊಳ್ಳಿಕ್ಕೆ, ಅಧಿಕಾರ ರಾಜಕಾರಣವನ್ನು ಸಂರಕ್ಷಣೆ ಮಾಡಲಿಕ್ಕೆ ಹೇಗೆ ಬಳಕೆ ಆಗ್ತಾ ಇದೆ ಅನ್ನೋದು ಸಾಮಾನ್ಯರಿಗೂ ಅರ್ಥ ಆಗ್ತಾ ಇದೆ. ಅದರ ಮೇಲೆ ಮತ್ತೆ ಅಲ್ಪಸಂಖ್ಯಾತರ ಇಡೀಯದಾದಂಥ ರಾಜಕಾರಣವನ್ನು ಮಾಡಲಿಕ್ಕೆ ಹೊರಟಿದ್ದೀರಿ. ಒಂದು ಸಾಮುದಾಯಿಕವಾದಂಥ ಧೋರಣೆ ಇಲ್ಲ. ಬಹುಸಂಖ್ಯಾತರನ್ನು ಮೆಟ್ಟಿ ತುಳಿದು ರಾಜಕೀಯಕ್ಕೆ ಬಂದಿದ್ದೀರಿ. ಬರುವಾಗ ದೇವಸ್ಥಾನಕ್ಕೆ ಹೋಗ್ತೀರಿ, ಚಾಮುಂಡಿಗೆ ಹೋಗಿ ಹರಕೆ ಹೊರ್ತೀರಿ, ಧರ್ಮಸ್ಥಳಕ್ಕೂ ಹೋಗ್ತೀರಿ, ನಾಮನೂ ಹಾಕ್ಕೊಳ್ತೀರಿ, ಎಲ್ಲವನ್ನೂ ಮಾಡ್ತೀರಿ ರಾಹುಲ್ ಗಾಂಧಿಯಿಂದ ಸಿದ್ದರಾಮಯ್ಯನವರೆಗೆ. ಆದರೆ ಅಧಿಕಾರಕ್ಕೆ ಬಂದ ಮೇಲೆ ನಿಮ್ಮ ಆಟ ಯಾವ ಲೆವೆಲ್ಗೆ ನಡೀತದೆ, ಸಾರ್ವಜನಿಕವಾಗಿ ಬಹುಸಂಖ್ಯಾತರ ಮನಸ್ಸನ್ನು ಹೇಗೆ ಒಡೆತೀರಿ, ದೇಶದ ರಾಜ್ಯದ ಸಂಪನ್ಮೂಲವನ್ನು ಸರ್ವರಿಗೂ ಸಮಾನವಾಗಿ ಹಂಚಬೇಕು ಅನ್ನುವ ಸಾಂವಿಧಾನಿಕ ಆಶಯವನ್ನು ಹೇಗೆ ಗಾಳಿಗೆ ತೂರ್ತೀರಿ, ಒಂದು ವರ್ಗವನ್ನು ತುಷ್ಟೀಕರಣವನ್ನು ಮಾಡ್ತೀರಿ ಅಂತಂದರೆ ಇಲ್ಲಿವರೆಗೆ ಕದ್ದುಮುಚ್ಚು ಮಾಡ್ತಾ ಇದ್ರಿ. ಈಗ ಘೋಷಿತ, ಯಾಕೆಂತಂದರೆ ಮೊದಲೇ ಒಡಂಬಡಿಕೆ ಮಾಡ್ಕೊಂಡಿದ್ದೀರಿ ನೀವು. ಈ ಸರಿ ಎಲೆಕ್ಷನ್ನಿನಲ್ಲಿ
ನಿಮ್ಮ ತಂತ್ರಗಾರಿಕೆಯ ಬಹುಮುಖ್ಯವಾದ ಭಾಗ ಏನು ಅಂತಂದರೆ ಅಲ್ಪಸಂಖ್ಯಾತ ಸಮುದಾಯದೊಟ್ಟಿಗೆ ಅವರ ಧರ್ಮಬೀರುಗಳೊಟ್ಟಿಗೆ ಅಗ್ರಿಮೆಂಟ್ ಮಾಡಿಕೊಂಡು ನೀವು ರಾಜಕೀಯ ಮಾಡಿದ್ರಿ. ಅದನ್ನು ಅವರೇ ಹೇಳಿದ್ದು, ನಾವು ಹೇಳಿದ್ದಲ್ಲ. ಇಷ್ಟರ ಮಟ್ಟಿಗೆ ನೀಚ ರಾಜಕೀಯವನ್ನು ಮಾಡಲಿಕ್ಕೆ ಹೇಗೆ ಮನಸ್ಸು ಬರುತ್ತೆ ನಿಮಗೆ ಸಿದ್ದರಾಮಯ್ಯನವರೇ? ನಿಮ್ಮಂಥ ಮುತ್ಸದ್ದಿ ಹಿರಿಯ ಅನುಭವಿ ರಾಜಕಾರಣಿಗಳಿಂದ ಈ ನಾಡು ಇದನ್ನು ನಿರೀಕ್ಷೆ ಮಾಡಬೇಕಾ? ಕಾನೂನಿನ ದೃಷ್ಟಿಯಲ್ಲಿ ಮಾಡ್ತೀರಿ, ಅಪರಾಧದ ದೃಷ್ಟಿಯಿಂದ ಮಾಡ್ತೀರಿ. ಹಿಂದೂ ಅಮಾಯಕರ ಮೇಲೆ ದಾಳಿ ನಡೆಸುವಂಥ ಘೋಷಿತ ದಾಳಿ, ಬಹಿರಂಗವಾದ ದಾಳಿ, ಸಾಕ್ಷ್ಯ ದಾಖಲೆಗಳು ಸಿಕ್ಕಿದ್ರೂ ಕೂಡ ಹಿಂದೂ ಅಮಾಯಕರನ್ನೇ ತೆಗೆದುಕೊಂಡೋಗಿ ರಾಗಿಗುಡ್ಡದಂಥ ಪ್ರಕರಣದಲ್ಲಿ ಒಳಗೆ ಹಾಕಿ ಜಡಿತೀರಲ್ಲ, ಕೊನೆಗೂ ಏನನ್ನು ಮಾಡಲಿಕ್ಕೆ ಹೊರಟಿದ್ದೀರಿ? ಏನನ್ನು ಮಾಡಲಿಕ್ಕೆ ಹೊರಟಿದ್ದೀರಿ? ಆತ್ಮಾವಲೋಕನ ಮಾಡ್ಕೊಳ್ಳಿ. HDK ಹೇಳ್ತಾರೆ, ವಿಜಯೇಂದ್ರ ಹೇಳ್ತಾರೆ, ಅಶೋಕ್ ಹೇಳ್ತಾರೆ, ಅಥವಾ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರು ಹೇಳ್ತಾರೆ ಅಂತಲ್ಲ, ಅಥವಾ ಹಿಂದೂ ಸಮಾಜದ ಮುಖಂಡರು ಅದನ್ನು ಆಕ್ರೋಶಭರಿತರಾಗಿ ಪ್ರತಿಕ್ರಿಯಿಸ್ತಾರೆ ಅಂತಲ್ಲ. ಒಂದು ಆತ್ಮಾನುಸಂಧಾನದಲ್ಲಿ, ಆತ್ಮಾವಲೋಕದ ನೆಲೆಯಲ್ಲಿ, ಮಾನವೀಯತೆ ನೆಲೆಯಲ್ಲಿ ದಯವಿಟ್ಟು ಗಮನಿಸಿ. ನೀವು ಏನು ತಪ್ಪು ಮಾಡ್ತಾ ಇದ್ದೀರಿ, ಎಷ್ಟು ಅಪರಾಧ ಮಾಡ್ತಾ ಇದ್ದೀರಿ, ಎಷ್ಟು ಪಕ್ಷಪಾತ ಮಾಡ್ತಾ ಇದ್ದೀರಿ. ಹಾಡೇ ಹಗಲು ಒಂದು ಸಮುದಾಯಕ್ಕೆ ತೆಗೆಯುವುದು, ಇನ್ನೊಂದು ಅಲ್ಪಸಂಖ್ಯಾತ ಸಮುದಾಯದ ಅಭಿವೃದ್ಧಿ ಅಂತ ಹಂಚೋದು. ಅವರು ಭಯೋತ್ಪಾದಕ ಚಟುವಟಿಕೆಗೆ ಅದನ್ನು ನೇರ ಹಂಚುತ್ತಾ ಇದ್ದಾರೆ. ಪ್ರತಿಯೊಂದು ಈ ದೇಶದ ಭಯೋತ್ಪಾದಕ ಚಟುವಟಿಕೆಗೆ ಇಲ್ಲಿ ಸ್ಥಳೀಯ ಬೆಂಬಲ 100% ಸಿಗ್ತಾ ಇದೆ. ಆದರೆ ಅವರಿಗೆ ಕೊಡುವ ಕೊಡುಗೆಗಳು ಎಲ್ಲಿಯೂ ನಿಂತಿಲ್ಲ. ಆ 100 ಅಲ್ಲ, ಅದು 1000 ಪಟ್ಟು ಜಾಸ್ತಿ ಆಗ್ತಾ ಇದೆ. ಏನಿದರ ಮಹತ್ಮೆ? ಅಧಿಕಾರ ರಾಜಕಾರಣಕ್ಕಾಗಿ ಸಮಾಜವನ್ನು ಇಷ್ಟು ಅಧೋಗತಿಗೆ, ಇಷ್ಟು ವಂಚನೆಗೆ, ಇಷ್ಟು ಹೇಯವಾದಂಥ ಸ್ಥಿತಿಗೆ ತಳ್ಳಲಿಕ್ಕೆ ಹೇಗಾದರೂ ಮನಸ್ಸು ಬರುತ್ತೆ ನಿಮಗೆ? ಏನು ಈ ರಾಜ್ಯದಲ್ಲಿ ಅವರದೇ ಅಧಿಕಾರದ ರಾಜಕಾರಣಕ್ಕೆ ನಿಮಗೆ ಮತಗಳು ನಿರ್ಣಾಯಕವಾಗಿ ದಕ್ಕಿರಬಹುದು, ಆದರೆ ಅವರೇ ಇಡೀ ರಾಜ್ಯದ ಪ್ರಾತಿನಿಧಿಕ ಅಂಶ ಏನು? ಹಾಗಾದರೆ ನೀವು ಅಲ್ಪಸಂಖ್ಯಾತರು ಅಂತ ಕರಿತೀರಲ್ಲ, ಕೇವಲ 2% ಇದ್ದಾರೆ ಬ್ರಾಹ್ಮಣರು, ಅವರಿಗೆ ಯಾಕೆ ಸೌಲಭ್ಯವನ್ನು ಕೊಡುವುದಿಲ್ಲ? ಮತ್ತು ಅವರನ್ನು ತುಳಿದು ಎಲ್ಲೆಲ್ಲಿ ಸಿಗುತ್ತೋ ಅಲ್ಲಿ ತುಳಿಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀರಲ್ಲ. ಬುದ್ಧಿಜೀವಿಗಳು, ಎಡಚರು, ನೀವು ಎಲ್ಲ ಸೇರಿ ಏನು ಅನ್ಯಾಯ ಮಾಡಿದ್ದಾರೆ ಅವರು? ಯಾಕೆ ಈ ದ್ವೇಷ? ಅವರು ಅಲ್ಪಸಂಖ್ಯಾತರಲ್ವಾ? ಅಲ್ಪಸಂಖ್ಯಾತರು ಅನ್ನುವ ಸಾಂವಿಧಾನಿಕ ವ್ಯಾಖ್ಯೆ ಏನು ಹಾಗಾದರೆ? ಆ ವ್ಯಾಖ್ಯೆಗೆ ತಕ್ಕಾಗಿ ಇದಾರಲ್ಲ ಅವರೂ. ಬಡತನವೂ ಇದೆ, ಸಂಖ್ಯಾ ಕಡಿಮೆ ಆಗ್ತಾ ಇದೆ, ಸಾಮಾಜಿಕವಾದಂಥ ಬಲಿಷ್ಠತೆ ಇಲ್ಲ, ಆರ್ಥಿಕವಾದಂಥ ಬಲಿಷ್ಠರು ಅಲ್ಲ ಅವರು. ಪುಳುಚಾರು ಗಿಳಿಚಾರು ಅಂತೇಳಿ ಅದೇ ಯಾವುದೇ ಬೇರೆ ಜಾತಿಗೆ ಒಂದು ಗಾದೆ ಮಾತನಾಡುವಂಗಿಲ್ಲ. ಅದೇ ಬ್ರಾಹ್ಮಣರಿಗೆ ಅವ್ರಿಗೆ ಯಾವ ರೀತಿ ಬೇಕಾದರೂ ಅವರನ್ನು ವ್ಯಂಗ್ಯ ಮಾಡಬಹುದು. ಟೇಕನ್ ಫಾರ್ ಗ್ರಾಂಟೆಡ್. ಜೈನ ಸಮುದಾಯ ಅಲ್ಪಸಂಖ್ಯಾತರಲ್ವಾ? ಎಷ್ಟೋ ಬುಡಕಟ್ಟು ಜನಾಂಗ, ದಲಿತರು, ಟ್ರೈಬಲ್ಸು, ಅವರು ಅಲ್ಪಸಂಖ್ಯಾತರಲ್ವಾ? ಅವರು ತುಳಿತಕ್ಕೊಳಗಾದವರಲ್ವಾ? ಅವರು ಸಾಮಾಜಿಕವಾದಂಥ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಬಂದವರಲ್ವಾ? ಅವ್ರಿಗೇನು ಕೊಡ್ತಾ ಇದ್ದೀರಿ? ಮಾತೆತ್ತಿದ್ರೆ ದಲಿತ ಮುಖ್ಯಮಂತ್ರಿ ಅಂತೀರಿ. ಮುಖ್ಯಮಂತ್ರಿಗಳನ್ನು ಮಾತ್ರ ದಲಿತರು ಎಲ್ಲ ಅರ್ಹತೆ ಇದ್ದೂ ಪರಮೇಶ್ವರ್ ಅಂತವರು, ಮೋಟಮ್ಮನಂತವ್ರು ಇದ್ದರೂ ಮಾಡೋದಿಲ್ಲ. ಅದೇ ರಾಹುಲ್ ಗಾಂಧಿ ಅವರು ಇವತ್ತು ಇತ್ತೀಚೆಗೆ ಭಯಂಕರ ಉದ್ಘೋಷ ಮಾಡ್ತಾ ಇದ್ರು. ಏನು, ನಾವು ಮುಂದಿನ ದಿನಗಳಲ್ಲಿ ಮಹಿಳಾ ಮುಖ್ಯಮಂತ್ರಿಗಳನ್ನಾಗಿ ಮಾಡ್ತೇವೆ, ಮಹಿಳೆಯರಲ್ಲಿ ಬಹಳ ಪ್ರಾಮಾಣಿಕತೆ ಇದೆ, ಚಾತುರ್ಯ ಇದೆ. ಇದೇ ತೆಲಂಗಾಣದಲ್ಲಿ ಅಲ್ಲಿ ಅವಕಾಶ ಇತ್ತಲ್ಲ, ಯಾಕೆ ಮಾಡಲಿಲ್ಲ? ಇಲ್ಲಿ ಮೋಟಮ್ಮನವರು ಎಲ್ಲ ದೃಷ್ಟಿಯಿಂದಲೂ ದಕ್ಷತೆ ಇದೆ, ಪ್ರಾಮಾಣಿಕತೆ ಇದೆ, ಅರ್ಹತೆ ಇದೆ, ಎಲ್ಲವೂ ಇತ್ತು. ಮೋಟಮ್ಮನವರೇ ಯಾಕೆ ಮಾಡಿಲ್ಲ ನೀವು? ಈಗ ಅದು ಆಗಿ ಹೋದ ಕತೆ ಎಂತಾಯಿತು? ಈಗ ತೆಲಂಗಾಣದಲ್ಲಿ ಮಾಡ್ಬೋದಿತ್ತಲ್ಲ, ಯಾಕೆ ಮಾಡಲಿಲ್ಲ? ಅದರಲ್ಲೂ ಹಿಂದುಳಿದ ವರ್ಗದಿಂದ ಬಂದಂಥ ನಿಮ್ಮದೇ ಪಕ್ಷದಲ್ಲಿ ಒಬ್ಬರು ಏಬಲ್ ಪರ್ಸನ್ ಇದ್ದರು, ಯಾಕೆ ಮಾಡಲಿಲ್ಲ? ಅಂದರೆ ಮಾತಾಡೋದೊಂದು, ಒಳ ರಾಜಕೀಯ ಇನ್ನೊಂದು,
ಅಧಿಕಾರದ ರಾಜಕಾರಣ ಮತ್ತೊಂದು. ಎಲ್ಲ ಬೊಗಳೆ ಬಿಡುವುದು. ಕೊನೆಗೆ ಯಾವಾಗ ಅಧಿಕಾರ ಬಂತೋ ಆವಾಗ ನಿಮ್ಮದೇ ಆದಂಥ ಚಲ್ತಾಯ್. ಆವಾಗ ಯಾರೂ ಕೇಳೋದಿಲ್ಲ ನಿಮ್ಮನ್ನು. ಯಾಕೆಂತಂದರೆ ಸಂಖ್ಯಾಬಲ ಇದೆ, 5 ವರ್ಷ ಇದೆ, ಆಮೇಲೆ ಭೂಪ ಕೇಳಿಂದ ನೋಡೇ ಬಿಡುವ. ಇಂಥ ದುರಹಂಕಾರ, ಜನರ ಪ್ರೀತಿ, ವಿಶ್ವಾಸ, ಅನುಮೋದನೆ, ಆರಿಸುವಿಕೆ, ಅವರ ಮತವನ್ನು ಹಾಕಿದ ನಂಬಿಕೆ ಎಲ್ಲವನ್ನು ಧೂಳೀಪಟ ಮಾಡಿ, ದ್ರೋಹ ಮಾಡಿ, ಕೊನೆಗೂ ನಿಮ್ಮ ಮತ ಬ್ಯಾಂಕಿನ ರಾಜಕಾರಣವನ್ನೇ ಅನುಸರಿಸ್ತಾ ಆ ಅಲ್ಪಸಂಖ್ಯಾತರ ತುಷ್ಟೀಕರಣವೇ ನಮ್ಮ ಬ್ರಹ್ಮಾಸ್ತ್ರ ಅನ್ನುವ ರೀತಿಯಲ್ಲಿ ವರ್ತಿಸ್ತಾ ಇದ್ದೀರಲ್ಲ, ಯಾವ ಸಮಾಜದಲ್ಲಿದ್ದೀರಿ? ಯಾವ ಸಮಾಜದಲ್ಲಿದ್ದೀರಿ? ಏನು ನಿಮಗೆ ಮುಸ್ಲಿಮರು ಮಾತ್ರ ಮತ ಹಾಕಿದಾರಾ? ಬೇರೆಯವರು ಯಾರೂ ಮತ ಹಾಕಲಿಲ್ಲವ? ಹಾಗಾದರೆ ಹಾಕೋದು ಬೇಡವೇನು? ಒಂದೇ ಬಹಳಷ್ಟು ಚುನಾವಣೆ ಇದೆಯಲ್ಲ, ಸ್ಥಳೀಯ ಚುನಾವಣೆ, ಅದು ಇದು ಎಲ್ಲ, ಅಲ್ಲೆಲ್ಲ ಅವರನ್ನೇ ತಗೊಬಂದು ಟೊಪ್ಪಿ ಹಾಕ್ಕೊಂಡು ನಿಲ್ಲಿಸ್ತೀರೇನೋ ನೀವು ಹಾಕ್ಕೊಂಡು? ಅತ್ಯಂತ ಮಾನಗೇಡಿ, ಸಮಾಜಗೇಡಿ ಮತ್ತು ಇಂಥ ಒಂದು ರಾಜಕಾರಣವನ್ನು, ಇಷ್ಟರ ಮಟ್ಟಿನ ಕೀಳು ರಾಜಕಾರಣವನ್ನು ಯಾರೂ ಮಾಡಬಾರ್ದು. ಅದು ಯಾವುದೇ ಪಕ್ಷ ಆಗಿರಲಿ. ಒಂದು ಸಾಮಾಜಿಕ ನ್ಯಾಯ ಅನ್ನುವಂಥ ಸಮಾಜವಾದಿ ಹಿನ್ನೆಲೆಯಿಂದ ಬಂದು ಪ್ರತಿಯೊಬ್ಬರೂ ಅದನ್ನು ಘೋಷಣೆ ಮಾಡ್ತಾ ಸಿದ್ದರಾಮಯ್ಯನವರು ಆದಿ ಎಲ್ಲರೂ ಅದನ್ನು ಒಂದು ಸಾಮಾಜಿಕ ನ್ಯಾಯ ನಮ್ಮದು ಅಂಥೇಳಿ ಬೊಗಳೆ ಕೊಚ್ಚುವವರಿಗೆ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ತಾವು ಕಾರ್ಯರೂಪದಲ್ಲಿ ಪ್ರಾಕ್ಟಿಕಲ್ ಆಗಿ ಏನನ್ನು ಮಾಡ್ತಾ ಇದ್ದೇವೆ, ಎಷ್ಟು ಸಮಾಜ ದ್ರೋಹಿ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ, ಬಹುಸಂಖ್ಯಾತರಿಗೆ ಏನನ್ನು ನಾವು ಕೊಡ್ತಾ ಇದ್ದೇವೆ. ವಿಷ ಕೊಡೋದೊಂದು ಬಾಕಿ ಎಲ್ಲ ಕೊಟ್ಟಾಗಿದೆ. ನೋವಾಗುತ್ತೆ, ಆಕ್ರೋಶ ಬರುತ್ತೆ. ಯಾಕೆಂತಂದರೆ ಈ ರೀತಿ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೇವಲ್ಲ, ಇದರ ಭವಿಷ್ಯದ ಕಥೆ ಏನು? ಹಾಗಾಗಿಯೇ ಮುಂದೆ ಬರುವ ಪ್ರತಿಯೊಂದು ಚುನಾವಣೆಯಲ್ಲಿ ಮತದಾರ ಜಾಗೃತನಾಗಬೇಕು, ದೇಶೀಯನಾಗಬೇಕು, ಅಭಿವೃದ್ಧಿ ರಾಜಕಾರಣದ ಪರವಾಗಿ ನಿಲ್ಲಬೇಕು ಮತ್ತು ಇಂಥ ಈ ಓಲೈಕೆ ರಾಜಕಾರಣ, ಅಲ್ಪಸಂಖ್ಯಾತರ ತುಷ್ಟೀಕರಣ, ಓನ್ಲಿ ಮತಕ್ಕಾಗಿ ನಾವು ಏನು ಬೇಕಾದರೂ ಮಾಡ್ತೇವೆ, ಮಾಡಲಿಕ್ಕೆ ಸಿದ್ಧ ಅನ್ನುವಂಥ ಈ ಕಚಡ ರಾಜಕಾರಣಿಗಳು ಮತ್ತು ರಾಜಕಾರಣಕ್ಕೆ ತಿಲಾಂಜಲಿ ಕೊಡುವಂಥ ಕೆಲಸವನ್ನು ಮಾಡಬೇಕು. ಅದು ಪಂಚರಾಜ್ಯದ ಚುನಾವಣೆಯಲ್ಲಿ ಅದರ ಆರಂಭ ಆಗಿದೆ. ಅದು 24ರ ಲೋಕಸಭಾ ಚುನಾವಣೆಯಲ್ಲಿ ಸರಿಯಾದಂಥ ಒಂದು ತಾರ್ಕಿಕ ಅಂತ್ಯವನ್ನು ಕಾಣಬೇಕು. ಅದಕ್ಕೆ ನಾವು ಸಿದ್ಧರಾಗಬೇಕು. ನಮಗಿರುವ ಏಕೈಕ ಮಾರ್ಗ ಅದು ಒಂದೇ. ನಾವು ಒಗ್ಗಟ್ಟಾಗಬೇಕು. ನಮ್ಮ ಒಳಗಿನ ಎಲ್ಲ ಮತಭೇದಗಳನ್ನು ಮರೆಯಬೇಕು. ಈ ದೇಶದಲ್ಲಿ, ಈ ಸಮಾಜದಲ್ಲಿ ನಾವು ಮಾನವಂತರಾಗಿ ಒಂದು ಕನಿಷ್ಠ ಮಟ್ಟದ ಸ್ವಾವಲಂಬಿ ಬದುಕನ್ನಾದರೂ ಮುಂದಿನ ದಿನಗಳಲ್ಲಿ ನಾವು ಬದುಕಬೇಕು ಅಂತಾದರೆ ನಾವು ಬಹುಸಂಖ್ಯಾತರು ದೇಶೀಯ ಈ ನೆಲೆಯಲ್ಲಿ ನಮ್ಮದೇ ಆದಂಥ ಒಂದು ಅಸ್ಮಿತೆಯನ್ನು ಹೊಂದಿದವರು ಒಂದಾಗದೇ ಇದ್ದರೆ ನಮಗೆ ಉಳಿಗಾಲ ಇಲ್ಲ. ಇದು ಶತಸಿದ್ಧ. ಇದು ಈಗಲೂ ನಾವು ಎಚ್ಚರ ಆಗದೇ ಇದ್ದರೆ ಇನ್ನೂ ನಮಗೆ ಎಚ್ಚರ ಆಗುವ ಅವಕಾಶವೇ ಇಲ್ಲ. ನೆನಪಿಡಿ. ನಮಸ್ತೆ.